ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಿನ್ನೆ ನಮ್ಮ ತೋಟದಲ್ಲಿ ಬೆಂಕಿ ಹಚ್ಚಿದ್ದಾರೆ ನೋಡಿ. ಇದರಿಂದ ತುಂಬ ನಷ್ಟವಾಗಿದೆ ನೋಡಿ. ಎಲ್ಲ ಡ್ರಿಪ್ ವೈರ್ ಸಹ ಎಲ್ಲ ಸುಟ್ಟೋಗ್ಬಿಟ್ಟಿದೆ ನೋಡಿ. ನಿನ್ನೆ ಈ ಪಕ್ಕದಲ್ಲಿರೋ ಜಮೀನವರು, ಇವ್ರ ಹೆಸರು ಪ್ರಸನ್ನ ಅಂತ, ಇವರು ಬೆಂಕಿ ಇಟ್ಟಿರೋದು. ಈ ಪಕ್ಕದಲ್ಲಿರೋ ಬೆಂಕಿನೇ ಹೀಗೆ ನಮ್ಮ ತೋಟಕ್ಕೂ ಬಂದಿದೆ. ಅವ್ರು ಬೆಂಕಿ ಇಡೋ ಮುಂಚೆ ನಮಗೂ ಒಂದು ಮಾಹಿತಿನೂ ತಿಳಿಸಿಲ್ಲ ಅವರು. ಈ ಥರ ನಮ್ಗೆ ತಿಳಿಸ್ಬಿಟ್ಟು ಬೆಂಕಿ ಹಚ್ಚಿದ್ರೆ ನಾವು ಜೊತೆಲಿದ್ದು ಇದು ನೋಡ್ಕೊತಿದ್ವಿ. ನಮಗೇನು ಹೇಳ್ದೆ ಕೇಳಿದೆ ಅವ್ರ ಪಕ್ಕದಲ್ಲಿ ಬೆಂಕಿ ಹಚ್ಚಿದ್ದಾರೆ. ಅವ್ರು ಇಟ್ಟಿರೋ ಬೆಂಕಿಯಿಂದ ಈ ಪಕ್ಕದಲ್ಲಿ ನಮ್ಮ ತೋಟ ಬೆಂಕಿ ಹಚ್ಕೊಂಡ್ಬಿಟ್ಟು ಎಲ್ಲ ತುಂಬ ನಷ್ಟವಾಗಿದೆ ನೋಡಿ. ಎಲ್ಲ ಮಾವಿನ ಗಿಡ, ನೇರಳೆ ಗಿಡಗಳು ನೋಡಿ, ಡ್ರಿಪ್ ವೈರು ಎಲ್ಲ ಸುಟ್ಟೋಗಿದೆ ನೋಡಿ. ನೋಡಿ ಸ್ನೇಹಿತರೆ, ನಾವು 3-4 ವರ್ಷದಿಂದ ಕಷ್ಟಪಟ್ಟು ಈ ತೋಟನ ಉಳಿಸ್ಕೊಂಡು ಬಂದಿದ್ವಿ. ನೀರು ಸಹ ಸರಿಯಾಗಿ ಬರ್ತಿರಲಿಲ್ಲ. ಆದರೂ ಒಂದು ಬೋರ್ವೆಲ್ ಆಲ್ರೆಡಿ ಇತ್ತು, ಅದರಲ್ಲಿ ಸ್ವಲ್ಪ ನೀರು ಕಮ್ಮಿ ಆಗಿದೆ ಅಂತ ಅದನ್ನು ರೀಬೋರ್ ಮಾಡಿಸಿ ಮತ್ತು ಇನ್ನೊಂದು ಹೊಸ ಬೋರು ಹಾಕ್ಸಿದ್ವಿ. ಅದರಲ್ಲಿ ನೀರು ಸಿಗಲಿಲ್ಲ ನಮಗೆ. ಆದರೂ ಹೆಂಗೋ ನಾವು ಕಷ್ಟಪಟ್ಟು 4 ವರ್ಷದಿಂದ ಉಳಿಸ್ಕೊಂಡು ಬಂದಿರೋ ಎಲ್ಲ ಗಿಡಗಳನ್ನ ನಾಶ ಮಾಡಿಬಿಟ್ಟಿದ್ದಾರೆ ನೋಡಿ. ಅಡಿಕೆ ಗಿಡ ನೋಡಿ, ಇಲ್ಲ ಮಾವಿನ ಗಿಡ, ನೇರಳೆ ಗಿಡ, ಅಡಿಕೆ ಗಿಡಗಳು ನೋಡಿ. ಮಾವಿನ ಗಿಡ ಚೆನ್ನಾಗಿ ಹೂ ಬಿಟ್ಟಿದ್ವು, ಈ ವರ್ಷ ಎಲ್ಲ ಸುಟ್ಟಾಕ್ಬಿಟ್ಟಿದ್ದಾರೆ. ಇದಕ್ಕೇನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ನಮ್ಮ ಪಕ್ಕದಲ್ಲಿರೋ ನೋಡಿದ್ರೆ ನಿನ್ನೆ ಬಂದು ನಮ್ಮ ತಂದೆ ನೋಡಿದ್ದಾರೆ. ಅವನು ಇಲ್ಲೇ ಇದ್ದಾನೆ, ಆ ಪಕ್ಕ ಜಮೀನವನು ಇಲ್ಲೇ ಇದ್ದಾನೆ. ಅವನೇ ಬೆಂಕಿ ಹಚ್ಚಿರೋದು, ಅವನಿಂದನೇ ಇದೆಲ್ಲ ಆಗಿರೋದು. ಈಗ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಅವ್ನು ನೋಡಿದ್ರೆ ಈಗ ಊರಲ್ಲಿಲ್ಲ, ಎಲ್ಲ ಹೊರಟೋಗಿದ್ದಾನೆ ಅವನು. ಈಗ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ದಯವಿಟ್ಟು ಇದನ್ನು ಯಾವ ಥರ ಪರಿಹಾರ ತೊಗೋಬೇಕು, ಸರ್ಕಾರದಿಂದ ಯಾವ ಥರ ಪರಿಹಾರ ತೊಗೋಬೇಕು ಅನ್ನೋದನ್ನು ದಯವಿಟ್ಟು ತಿಳಿಸಿ. ಈ ನಮ್ಮ ಜಮೀನು ಇಲ್ಲಿ ರಾಜವಂತಿ ರಸ್ತೆ, ತುಮಕೂರು ರಸ್ತೆ, ಈ ನಯರಾ ಪೆಟ್ರೋಲ್ ಬಂಕ್ ಮುಂದೆ ಈ ತೋಟ ಇರೋದು ನೋಡಿ. ತುಂಬ ನೋವಾಗ್ತಿದೆ. ಅದು ಯಾವ ಥರ ಮನಸ್ಸು ಬಂದಿದೆ ಗೊತ್ತಾಗ್ತಿಲ್ಲ ಅವನಿಗೆ ನೋಡಿ. ಈ ಪಕ್ಕದಲ್ಲಿ ಈ ಕಡೆಯಿಂದ ಬೆಂಕಿ ಬಂದಿರೋದು ನೋಡಿ. ಇಲ್ಲೇ ಕಾಣಿಸ್ತಿದೆ ನಿಮಗೆ ನೋಡಿ. ಈ ಪಕ್ಕದ ಜಮೀನು ಅವನ ಹೆಸರು ಪ್ರಸನ್ನ ಅಂತ ನೋಡಿ. ನಮಗೊಂದು ಮಾಹಿತಿನೂ ಕೊಟ್ಟಿಲ್ಲ ಅವನು. ನನ್ನ ತಂದೆಯವ್ರು ಮಧ್ಯಾಹ್ನ ಬಂದಾಗ ನೋಡ್ಕೊಂಡಿದ್ದಾರೆ. ಅಲ್ಲಿಗೂ ಇಲ್ಲ, ಕಷ್ಟ ಬಿದ್ದು ಆದಷ್ಟು ನಾವು ಬೆಂಕಿನ ತಡೆ ಮಾಡಿದ್ದೀವಿ ನೋಡಿ.